ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎಡೆಡ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದಿಲ್ಲ, ಇದು ವರ್ಕ್ ಫ್ರಮ್ ಆಫೀಸ್ ರೋಲ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ಯಾಕೆಂದರೆ ಇವೆಲ್ಲ ಬಿಗ್ MNC ಕಂಪ್ನಿ ಏರ್ ಮಾಡ್ತಾ ಇರೋದು. ಸೊ ಇದೊಂದು ಗುಡ್ ಆಪರ್ಚುನಿಟಿ. ಆ್ಯಕ್ಚುಲಿ ನೀವು ಏನಾದ್ರು ಕಸ್ಟಮರ್ ಸಪೋರ್ಟ್ ನಿಮ್ಮ PO ಆಗಿದೆ, ನೀವು ಈ ರೋಲ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ, ಹೇಗೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ನೀವು ಆ ಥರ ಜಾಬ್ ಹುಡುಕ್ತಾ ಇದ್ದೀರಾ, ನಾನು ಅದೇ ಥರ ಜಾಬ್ನ ಸರ್ಚ್ ಮಾಡಿ ಯಾರು ಫ್ರೆಷರ್ಸ್ಗೆ ಸೂಟೇಬಲ್ ಇದೆ ಆ ಜಾಬ್ ಅಪ್ಡೇಟ್ ಮಾತ್ರ ನಾನು ಕೊಡೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ನೀವು ಅದನ್ನ ಜಾಬ್ನ ಹೇಗೆ ತೊಗೊಳ್ಳೋದು ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಜೆನ್ಯೂನ್ ಆಗಿ ಹುಡುಕ್ತಾ ಇದ್ರೆ ಮತ್ತು ನಿಮಗೆ ರಿಯಲಿ ನೀಡಿದ್ರೆ ವಿಡಿಯೋನ ನೋಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನೋ ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ನೋಡೋಣ. ಇದು ಯುನೈಟೆಡ್ ಹೆಲ್ತ್ ಗ್ರೂಪ್ಸ್, ಇದೊಂದು ಹೆಲ್ತ್ ಗ್ರೂಪ್ಸ್ ಕಂಪ್ನಿ ಅಂತಂದರೆ ಹೆಲ್ತ್ ಕೇರ್ ಇರುತ್ತಲ್ಲ ಅದೆಲ್ಲ ಅದ್ರ ಕಂಪ್ನಿ ಗ್ರೂಪ್ಸ್ ಇದು. ಇವರು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ನೋಡೋದಾದ್ರೆ ಇಲ್ಲಿ 4 days ಆಗಿದೆ ಇದು ಬಿಟ್ಟು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ನೋಡೋಣ. ಅಲೋರಿಕಾ ಇಸ್ ಹೈರಿಂಗ್ ಫಾರ್ ಹೆಲ್ತ್ ಕೇರ್ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಡೆಲಿವರ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಟು ಗ್ಲೋಬಲ್ ಕಸ್ಟಮರ್ಸ್. ನಾನು ಆಲ್ರೆಡಿ ಹೇಳ್ದಾಗ ಯುನೈಟೆಡ್ ಹೆಲ್ತ್ ಕೇರ್ ಅಂತಂದರೆ ಒಂದು ಹೆಲ್ತ್ ಕೇರ್ ಕಂಪ್ನೀಸ್ ಎಲ್ಲ ಒಂದು ಗ್ರೂಪ್ ಆಗಿರುತ್ತೆ, ಅದನ್ನ ಯುನೈಟೆಡ್ ಹೆಲ್ತ್ ಕೇರ್ ಅಂತಾರೆ. ಅದು ಅಂಡರಲ್ಲಿ ಅಲೋರಿಕಾ ಅಂತ ಒಂದು ಕಂಪ್ನಿ ಇದೆ. ಇವರು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ದಿಸ್ ರೋಲ್ ಇಸ್ ಐಡಿಯಲ್ ಫಾರ್ ಕ್ಯಾಂಡಿಡೇಟ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೂ ಆರ್ ಪ್ಯಾಷನೇಟ್ ಅಬೌಟ್ ಸಾಲ್ವಿಂಗ್ ಕಸ್ಟಮರ್ ಕ್ವೇರೀಸ್ ಆ್ಯಂಡ್ ಪ್ರೊವೈಡಿಂಗ್ ಸೀಮ್ಲೆಸ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಕಸ್ಟಮರ್ಸ್ ಕ್ವೇರೀಸ್ಗಳಿಗೆ ಅಡ್ರೆಸ್ ಮಾಡೋದು ಮತ್ತು ಅವ್ರ ಪ್ರಾಬ್ಲಮ್ ಏನಿದ್ರು ಸಾಲ್ವ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಹ್ಯಾಂಡಲ್ ಕಸ್ಟಮರ್ ಕ್ವೇರಿ ಥ್ರೂ ವಾಯ್ಸ್, ಚಾಟ್ ಆರ್ ಇಮೇಲ್. ವಾಯ್ಸ್ ಮೂಲಕ, ಚಾಟ್ ಮೂಲಕ ಅಥವಾ ಇಮೇಲ್ ಮುಖಾಂತರ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ರಿಸಾಲ್ವ್ ಕಸ್ಟಮರ್ ಕನ್ಸರ್ನ್ ಎಫೆಕ್ಟಿವ್ಲಿ ವೈಲ್ ಮೇಂಟೈನಿಂಗ್ ಹೈ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಕಸ್ಟಮರ್ನ ಅವ್ರಿಗೆ ಆನ್ಸರ್ ಮಾಡಬೇಕು, ಅವ್ರು ಕೇಳಿದ ಕ್ವಶನ್ಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ಮತ್ತು ಟ್ರಬಲ್ ಶೂಟ್ ಬೇಸಿಕ್ ಕಸ್ಟಮರ್ ಇಶ್ಯೂ ಆ್ಯಂಡ್ ಪ್ರೊವೈಡ್ ಅಕ್ಯುರೇಟ್ ಸೊಲ್ಯೂಷನ್ ಅಂತಂದರೆ ಅವ್ರದ್ದು ಬೇಸಿಕ್ ಅಂತ ಇದ್ದರೆ ನಾವು ಆನ್ಸರ್ ಮಾಡಬೇಕು. ಡಾಕ್ಯುಮೆಂಟ್ ಕಸ್ಟಮರ್ ಇಂಟರಾಕ್ಷನ್ ಅಕ್ಯುರೇಟ್ಲಿ ಇನ್ CRM ಅಂತಂದರೆ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನೆಲ್ಲ ಒಂದು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಎಸ್ಕ್ಯುಲೇಟ್ ಕಾಂಪ್ಲೆಕ್ಸ್ ಇಶ್ಯೂ ರಿಲೆವೆಂಟ್ ಟೀಮ್ಸ್ ವೆನ್ ರಿಕ್ವೈರ್ಡ್ ಅಂತಂದರೆ ಏನಾದ್ರು ಸಾಲ್ವ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾವು ಎಸ್ಕ್ಯುಲೇಟ್ ಕೂಡ ಮಾಡ್ಬೋದು. ಇನ್ನು ಯಾವ ಥರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹುಡುಕ್ತಾ ಇದ್ದಾರೆ ಅಂತಂದರೆ ಮಿನಿಮಮ್ 12th ಮತ್ತು ಗ್ರ್ಯಾಜುಯೇಟ್ ಪಾಸ್ ಆಗಿರಬೇಕು. ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಬೋತ್ ಕ್ಯಾನ್ ಅಪ್ಲೈ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ವರ್ಬಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಟೈಪಿಂಗ್ ಸ್ಕಿಲ್ಸ್, ಕಂಪ್ಯೂಟರ್ ನಾಲೆಡ್ಜ್ ಮತ್ತು ಟೈಪಿಂಗ್ ಸ್ಕಿಲ್ಸ್ ಇರಬೇಕು. ವಿಲ್ಲಿಂಗ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ಇನ್ಕ್ಲೂಡಿಂಗ್ ನೈಟ್ ಶಿಫ್ಟಲ್ಲೂ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಪ್ರಿಫರ್ಡ್ ಸ್ಕಿಲ್ಸ್ ನೋಡೋದಾದ್ರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರುತ್ತೆ ಮತ್ತು ಕಸ್ಟಮರ್ ಫಸ್ಟ್ ಆ್ಯಟಿಟ್ಯೂಡ್ ಇರಬೇಕು, ಟೀಮ್ ಪ್ಲೇಯರ್ ಇರಬೇಕು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ನೀವು ಹೋಗಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು. ತೋರಿಸ್ತೀನಿ ಈಗ ಹೇಗೆ ಅಪ್ಲೈ ಮಾಡೋದು ಅಂತ. ಫಸ್ಟ್ ಪೇಜಲ್ಲಿ ಆ್ಯಸ್ ಯೂಶುವಲ್ ನಮ್ಮದು ಫೋನ್ ನಂಬರ್, ಇಮೇಲು ಮತ್ತು ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಏನಾರು ಇದೆ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಳ್ಳಿ. ಸೊ ಇದೆಲ್ಲ ಇಲ್ಲ ಅಂತ ಹಾಕ್ಕೊಂಡು ರಿವ್ಯೂ ಕೊಟ್ಟು ನೀವು ಬೇಕಾದ್ರೆ ಸಬ್ಮಿಟ್ ಕೊಡ್ಬೋದು. ಸೊ ಇವಾಗ ಸೆಕೆಂಡ್ ಜಾಬ್ ನೋಡೋಣ. ಸೆಕೆಂಡ್ ಕಂಪ್ನಿನೂ ಅಷ್ಟೇ, ಇದು ಲ್ಯಾಂಡ್ರಿ ಈಪ್ ಅನ್ನೋ ಕಂಪ್ನಿಯವರು ಕಸ್ಟಮರ್ ಸಪೋರ್ಟ್ ಎಸ್ಕಿಲೇಷನ್ಸ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಇಮೇಲ್ ಮತ್ತು ಚಾಟ್ ಸಪೋರ್ಟ್ ರೋಲ್ಗೆ ಇವರು ಹೈರಿಂಗ್ ನಡೆಸ್ತಾ ಇರೋದು. ಇಲ್ಲಿ ಯಾವುದೇ ರೀತಿ ವಾಯ್ಸ್ ಪ್ರೋಸೆಸ್ ಇರೋದಿಲ್ಲ. ಸೊ ಇದು ನೋಡೋದಾದರೆ ಲ್ಯಾಂಡ್ರಿ ಈಪ್ ಇಸ್ ಅನ್ ಅವಾರ್ಡ್ ವಿನ್ನಿಂಗ್ ಇಂಡಸ್ಟ್ರಿ ಲೀಡಿಂಗ್ ಸ್ಟಾರ್ಟಪ್ ದಟ್ ಟ್ರಾನ್ಸ್ಫಾರ್ಮ್ ದ ವೇ ಪೀಪಲ್ ಟು ಡೂ ಲಾಂಡ್ರಿ ಆ್ಯಂಡ್ ಡ್ರೈ ಕ್ಲೀನಿಂಗ್. ವಿ ಕಲೆಕ್ಟ್, ಕ್ಲೀನ್ ಆ್ಯಂಡ್ ಡೆಲಿವರ್ ಐಟಮ್ ಬ್ಯಾಕ್ ಟು ಕಸ್ಟಮರ್ ಇನ್ ದ ಲಿಟಲ್ ಆ್ಯಸ್ 24 hours, ಮೇಕಿಂಗ್ ಅಸ್ ದ ಫಾಸ್ಟೆಸ್ಟ್ ಸರ್ವಿಸ್ ಇನ್ ಇಂಡಸ್ಟ್ರಿ. ಇವಾಗ ಒಂದು ಲಾಂಡ್ರಿ ಅಂತ ಅಂದರೆ ನಾವು ಬಟ್ಟೆ ಕ್ಲೀನಿಂಗ್, ಡ್ರೈ ಕ್ಲೀನಿಂಗ್ ಮಾಡೋದೇ ಒಂದು ಬಿಸ್ನೆಸ್ ಆಗಿದೆ, ಇವ್ರದ್ದು ಸ್ಟಾರ್ಟಪ್ ಆಗಿದೆ. ಸೊ ಇವರು ಇದು ಮಾಡ್ತಿದ್ದಾರೆ ಅಂತಂದರೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದು ಹೆಡ್ ಕ್ವಾರ್ಟರ್ ಬಂದುಬಿಟ್ಟು UK ಅಂತಂದರೆ ಇಂಗ್ಲೆಂಡಲ್ಲಿರೋದು. ಇದು ಆಲ್ ಓವರ್ 14 ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಯುರೋಪ್, ಏಷ್ಯಾ ಮತ್ತು ನಾರ್ತ್ ಅಮೇರಿಕಾದಲ್ಲಿ. ವಿ ಆರ್ ನೌ ಸೀಕಿಂಗ್ ದ ಎನರ್ಜೆಟಿಕ್ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ಟು ಜಾಯ್ನ್ ಅವರ್ ಟೀಮ್ ಅವರ್ ಬ್ಯಾಂಗ್ಳೂರ್ ಆಫೀಸ್ ಅಂತಂದರೆ ಬ್ಯಾಂಗ್ಳೂರ್ ಆಫೀಸ್ಗೆ ಒಂದು ಕ್ಯಾಂಡಿಡೇಟ್ನ ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆಸ್ ಅನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ವರ್ಕಿಂಗ್ ಅಕ್ರಾಸ್ ದ ಮಲ್ಟಿಪಲ್ ಟೈಮ್ ಝೋನ್, ವಿ ಆರ್ ಲುಕಿಂಗ್ ಸಮನ್ ಫ್ಲೆಕ್ಸಿಬಲ್, ಅಡಾಪ್ಟೇಬಲ್ ಆ್ಯಂಡ್ ಎಕ್ಸೈಟೆಡ್ ಟು ವರ್ಕ್ ರೊಟೇಷನಲ್ ಶಿಫ್ಟ್ ಅಂತಂದರೆ ಇದನ್ನು ಆ್ಯಸ್ ಯೂಶುವಲ್ ರೊಟೇಷನಲ್ ಶಿಫ್ಟ್ ಇರುತ್ತೆ.
At a laundry, if every conversion matters as a part of escalation team, you will be the voice that turns challenging a situation into positive customer experience. You will play a critical role in solving complex issues, supporting customer through the claim or refunds. ಅಂತಂದ್ರೆ ಅವ್ರು ಏನಾರು ಕ್ಲೇಮ್ ಮತ್ತೆ ಮಾಡಿದ್ದಾರೆ ರೀಫಂಡ್ಸ್ ಆಗಬೇಕು ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹೆಲ್ಪಿಂಗ್ ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಲಾಯಲ್ಟಿ ಅಂತ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡಿಮ್ಯಾಂಡ್ ಸರ್ವಿಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ವಾಟ್ ವಿಲ್ ಯು ಡೂ ಆ್ಯಕ್ಚುಲಿ ಏನು ಮಾಡ್ತೀವಿ ಅಂತಂದರೆ ಇನ್ವೆಸ್ಟಿಗೇಟ್ ಮ್ಯಾನೇಜ್ ಆ್ಯಂಡ್ ರಿಸಾಲ್ವ್ ಎಸ್ಕ್ಯುಲೇಟೆಡ್ ಆರ್ ಕಾಂಪ್ಲೆಕ್ಸ್ ಕಸ್ಟಮರ್ ಕ್ವೆರೀಸ್ ಕ್ಲೇಮ್ ರೀಫಂಡ್ಸ್ ಮತ್ತು ಗೆಟಿಂಗ್ ರೂಟ್ ಕಾಸ್ ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅನ್ನೋದೆಲ್ಲ ನೋಡಬೇಕಾಗಿರುತ್ತೆ. ಥಿಂಕ್ ಕ್ರಿಯೇಟಿವ್ಲಿ ಟು ಪರ್ಪಸ್ ಫೇರ್ ಕಸ್ಟಮರ್ ಫೋಕಸ್ ಸೊಲ್ಯೂಷನ್. ಮತ್ತು ಇಲ್ಲಿ ಶೇರ್ ಇನ್ಸೈಟ್ ಆ್ಯಂಡ್ ಹೈಲೈಟ್ಸ್ ಕಸ್ಟಮರ್ ಟ್ರೆಂಡ್ ಟು ಇಂಪ್ರೂವ್ ಜರ್ನಿ ಆ್ಯಂಡ್ ಪ್ರೊಸೆಸ್ ಅಕ್ರಾಸ್ ದ ಟೀಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೀಟ್ ಎಕ್ಸಿಟ್ KPI ಡ್ರೈವ್ಸ್ ಆ್ಯಂಡ್ ಬಿಸ್ನೆಸ್ ರಿಸಲ್ಟ್ ಓರಿಯೆಂಟೆಡ್ ಇರಬೇಕು. ಮತ್ತು ಇಲ್ಲಿ ವಾಟ್ ವಿ ಆರ್ ಲುಕಿಂಗ್ ಫಾರ್ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತಂದರೆ ಆಲ್ರೆಡಿ ಹೇಳ್ದಂಗೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇಂಗ್ಲೀಷಲ್ಲಿ, ಮತ್ತು ಕಸ್ಟಮರ್ ಸರ್ವಿಸ್ ಮತ್ತು ಆಪರೇಷನ್ ಬ್ಯಾಕ್ಗ್ರೌಂಡ್ ಐಡಿಯಲಿ ಇನ್ ಕಾಮರ್ಸ್ ಕನ್ಸ್ಯೂಮರ್ ಸರ್ವಿಸಸ್ ಬೆಸ್ಟ್ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಸ್ಟ್ರಾಂಗ್ ಮತ್ತು ಅಟೆನ್ಷನ್ ಡೀಟೇಲ್ ಇರಬೇಕು, ಮತ್ತು ಪ್ರಾಬ್ಲಮ್ ಸಾಲ್ವರ್ ಆಗಿರಬೇಕು, ಟೆಕ್ ಸ್ಯಾವಿ ಆಗಿರಬೇಕು, ಮತ್ತು ವಿಲ್ಲಿಂಗ್ ಟು ಕಮ್ಯುನಿಕೇಟ್ ಫ್ರಮ್ ದ ಬ್ಯಾಂಗ್ಳೂರ್ ಆಫೀಸೇ ಆಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ವರ್ಕ್ ಸ್ಕೆಡ್ಯೂಲ್ ಬಂದುಬಿಟ್ಟು 9 ಅವರ್ಸ್ ಇರುತ್ತೆ. ಅದರಲ್ಲಿ 1 ಅವರ್ ಬ್ರೇಕ್ ಇರುತ್ತೆ. 8 ಅವರ್ಸ್ ವರ್ಕ್ ಮಾಡಬೇಕಾಗುತ್ತೆ. 5 ಡೇಸ್ ವರ್ಕ್ ಇರುತ್ತೆ. ಮತ್ತು ಆಫೀಸ್ ಅಂದರೆ ವರ್ಕ್ ಫ್ರಮ್ ಆಫೀಸೇ ಆಗಿರುತ್ತೆ. ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟಾರ್ಟಪ್ ಆಗಿದೆ, ಮತ್ತು ಎಕ್ಸ್ಪೋಸರ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮತ್ತು ಕಾಂಪ್ಲೆಕ್ಸ್ ಕಸ್ಟಮರ್ ಆಪರೇಷನ್ ಬಗ್ಗೆ ನಾಲೆಜ್ ಬರುತ್ತೆ. ಮತ್ತು ಕಾಂಪಿಟೇಟಿವ್ ಸ್ಯಾಲ್ರಿ ಕೂಡ ಇರುತ್ತೆ, ಮತ್ತು ಶಿಫ್ಟ್ ಅಲೈನ್ಸ್ ಕೂಡ ಇರುತ್ತೆ, ಮತ್ತು ಹೆಲ್ತ್ ಇನ್ಸೂರೆನ್ಸ್ ಕೂಡ ನಾವು ಕವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ಲುಕಿಂಗ್ ಫಾರ್ ದ ಆಂಬಿಷಿಯಸ್ ಪ್ರೊಆಕ್ಟಿವ್ ಪೀಪಲ್ ವಿತ್ ಅ ಕ್ಯಾನ್ ಡು ಆ್ಯಟಿಟ್ಯೂಡ್ ಹೂ ಅರಂಟ್ ಅಫ್ರೇಡ್ ಟು ಮೇಕ್ ಎ ಕಾನ್ಫಿಡೆಂಟ್ ಡಿಸಿಷನ್. ಇಫ್ ಯು ಸೌಂಡ್ ಲೈಕ್ ಟು ಡೋಂಟ್ ಮಿಸ್ ಆಪರ್ಚುನಿಟಿ ಅಪ್ಲೈ ನೌ ಆ್ಯಂಡ್ ಬಿಕಮ್ ದ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಲಾಂಡ್ರಿ ಈಪ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನು ಆ್ಯಸ್ ಯೂಶುವಲ್ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು. ಇಂಟ್ರೆಸ್ಟ್ ಇರೋರೆಲ್ಲ ಇವೆರಡು ರೋಲ್ಗೂ ಅಪ್ಲೈ ಮಾಡಿ, ಯಾಕೆಂದರೆ ಇಲ್ಲಿ 12th ಮಿನಿಮಮ್ ಪಾಸ್ ಆಗಿರೋರನ್ನ ಕೇಳಿದ್ದಾರೆ. ಇದೊಂದು ಗುಡ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ನಿಮಗೂ ಯಾವ ಥರ ಜಾಬ್ ಅಪ್ಡೇಟ್ ಬೇಕು ಅನ್ನೋದು ನನ್ನ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಇನ್ನು ಫ್ಯೂಚರಲ್ಲಿ ಆ ಥರನೇ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಬಾಯ್.